ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ನೋಡ್ರಿ ಇವಾಗ ಇಡುವೆ ಸ್ಟಾರ್ಟ್ ಮಾಡಿ ನೋಡ್ರಿ. ಎಷ್ಟು ದಿನ ಆಯ್ತು ಇಡುವೆನೇ ಮಾಡಿಲ್ರಿ. ಇಡುವೆ ಮಾಡೋಕ್ಕೂ ಆಗಿಲ್ರಿ. ಯಾಕಂದ್ರೆ ಈಗ ರೊಟ್ಟಿ ಒಂದು ಮಾಡಕತ್ತೇವಲ್ರಿ. ರೊಟ್ಟಿ ಆರ್ಡ್ರ್ಗಳೂ ಭಾಳ ಬರ್ತಾವ್ರಿ. ಹಾಗಾಗಿ ನಾನೇ ಒಬ್ಬೇಕಿಲ್ರಿ. ಮಕ್ಳಂತರೂ ಶಾಲೆಗೆ ಅದು ಹೋಗ್ತಾರೆ, ಅವ್ರು ಕಾಲೇಜಿಗೆ ಹೋಗ್ತಾರೆ. ನಮ್ಮ ಮಗಳು ನಮ್ಮ ಮಗ ಕೆಲ್ಸಕ್ಕೆ ಹೋಗ್ತಾನೆ, ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗ್ತಾರೆ. ನಾನೇ ಮನ್ಯಾಗ ಒಬ್ಬೇಕಿನ ನಾನೇ ರೊಟ್ಟಿ ಮಾಡೋದು, ಆರ್ಡ್ರ್ ಬರೋಣ ನಾನೇ ಹೋಗಿ ಕೊಟ್ಟು ಬರೋದ್ರಿ. ಹಿಂಗಾಗಿ ಭಾಳ ಅಂದ್ರೆ ಭಾಳ ಬಿಜಿ ಆಗಿಬಿಟ್ಟೆ ನೋಡ್ರಿ. ಇಡುವೆ ಮಾಡೋಕ್ಕೂ ಸೊಡು ಸಿಗೋಲ್ತಾಗೈತ್ರಿ. ಹಾಗಾಗಿ ಅದೊಂದು ನೋಡ್ರಿ. ಈಗ ಥಂಡಿ ದಿನ ಆದ್ರಿ. ಥಂಡಿ ದಿನ ಐತೆ ಅನ್ನೋದ್ರಾಗೆ ಮತ್ತು ಈಗ 2 ದಿನ ಆಯ್ತು ನೋಡ್ರಿ. ಇಲ್ಲಿ ಬೆಂಗ್ಳೂರಾಗ ಮಳೆ ಆಗತ್ತದ. ಮಳೆ ಅಂದ್ರೆ ಸಣ್ಣಗ ಹನಿ ಸಿಡಿತಾವೇನಿಲ್ಲ ಅನ್ನೋಕೆ ಅಷ್ಟು ತಣ್ಣಗೆ ಥಂಡಿನೂ ಆದರೆ ಸಣ್ಣ ಹನಿ ರೀ ನೀರು. ಮಳೆ ಅಂತೂ ಜೋರು ಮಳೆನೂ ಇಲ್ರಿ. ಈ ಥರ ಭಾಳ ಅಂದ್ರೆ ಭಾಳ ಈಸ್ರೇನು ಅಂತಾರಲ್ರಿ, ಅಷ್ಟು ಹನಿ ಸಣ್ಣ ಐತ್ರಿ. ಅದ್ರ ಜೊತೆ ಚಳಿನೇ ಭಾಳ ಅದ ನೋಡ್ರಿ. ಭಾಳ ಅಂದ್ರೆ ಭಾಳ ಥಂಡಿ ಆದ್ರೆ ತಣ್ಣಗಂತೂ ನೋಡ್ರಿ. ಕಿಟಕಿಯಾಗ ಆಯ್ದಂತೂ ಇಷ್ಟು ಥಂಡಿ ಬರ್ತದೆ ನೋಡ್ರಿ. ಕಿಟಕಿಯಾಗ ಭಾಳ ಅಂದ್ರೆ ಭಾಳ ಥಂಡಿ ಬರಾಗ್ತದ್ರಿ. ಹಾಗಾಗಿ ನಾನಂತೂ ಇಡ್ತನ ಹೊಚ್ಕೊಂಡ ಕೂತ್ಬಿಟ್ಟಿನಿ ನೋಡ್ರಿ. ಇಡ್ತನ ಬೆಳಗ್ಗೆ ನೋಡ್ರಿ. ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮಗ ನಮ್ಮ ಮಕ್ಕಳು ಎಲ್ಲರೂ ಸ್ಕೂಲಿಗೆ ಕಾಲೇಜ್ಗೆ ಹೋಗಿಬಿಡ್ತಾರೆ. ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗ್ತಾರೆ. ಹಾಗಾಗಿ ಬೆಳಗ್ಗೆ ಎದ್ದನೂ ಅವ್ರಿಗೆ ನಾಷ್ಟ ಮಾಡೋದು ಅದು ಇದು ಎಲ್ಲ ಕೆಲಸ, ಮನ್ಯಾಗ ಕಸ ಗುಡಿಸೋದು, ಒರೆಸೋದು, ಬಾಂಡೆ ತೊಳೆದು ಎಲ್ಲ ಕಿಚನ್ ಒರೆಸೋದು ಅದು ಅಷ್ಟು ಕೆಲಸ ಮಾಡೋದ್ರಾಗೆ ನೋಡ್ರಿ. ಮತ್ತು ಅವ್ರಿಗೆ ನಾಷ್ಟ ಬೆಳಗ್ಗೆ ಏನಾರ ನಾಷ್ಟ ಮಾಡಿಬಿಡ್ತೀನಿ ರೀ. ಅದು ನಾಷ್ಟ ತಿಂದು ಅವರು ಹೋಗೋದ್ರಾಗೆ ಮತ್ತು 11-10 ರೊಟ್ಟಿ ಆರ್ಡ್ರ್ ಬರೋಕೆ ಚಾಲು ಮಾಡಿಬಿಡ್ತಾರೆ. 1 ಗಂಟೆಗೆ ಊಟ ಮಾಡೋರು ಮಧ್ಯಾಹ್ನ ಊಟಕ್ಕೆ ರೀ. ಒಟ್ಟು ಮಧ್ಯಾಹ್ನ ಊಟಕ್ಕೆ 1-2 ಗಂಟೆ ಊಟ ಮಾಡೋರು ಏನಾದ ರೊಟ್ಟಿ ಹೇಳಕ್ಕೆ ಚಾಲು ಮಾಡಿಬಿಡ್ತಾರೆ. ಆವಾಗ ಸ್ವಲ್ಪ ಜಲ್ದಿ 1 ಗಂಟೆ ಹಿಂಗೆ ಊಟ ಮಾಡೋರು ಏನದ 10:30 ಹಿಂಗೆ ಹೇಳಿಬಿಡ್ತಾರೆ. ಯಾಕಂದ್ರೆ ಅಡ್ವಾನ್ಸ್ ಮತ್ತು ರೊಟ್ಟಿ ಭಾಳ ಆರ್ಡ್ರ್ಗಳು ಇದ್ದೋದ್ರೆ ಲೇಟ್ ಮಾಡ್ತಾರೆ ಅಂದ್ಕೊಂಡು ಹೇಳಿಬಿಡ್ತಾರೆ ರೀ. ಹಂಗಾಗ ಅದು ನೋಡ್ರಿ. ಮತ್ತು ಬಿಸಿ ಜಾಸ್ತಿ ಜನ ಹೇಳ್ತಾರೆ. ಖಡಕ್ ರೊಟ್ಟಿ ಸ್ವಲ್ಪ ಜನ ತೊಗೊತಾರೆ. ಸುಮ್ಮನೆ ಅವರು ಒಂದು ಸತಿ ತೊಗೊಂಡ್ರೆ 2-3 ದಿನ ತಿನ್ನಕ್ಕೆ ಹಾಕದಂತೇಳಿ ಖಡಕ್ ರೊಟ್ಟಿ ಜಾಸ್ತಿ ತೊಗೊಳಲ್ರಿ. ಸುಮ್ಮನೆ ಒಬ್ಬೊಬ್ಬರ ಖಡಕ್ ರೊಟ್ಟಿ ತೊಗೋತಾರೆ. ಯಾಕಂದ್ರೆ ಇವಾಗ ಬಿಸಿವ ಮಾಡ್ತೀವಿ ಅನ್ನೋ ಬಿಸಿವರ ಹೇಳಿಬಿಡ್ತಾರೆ. ಬಿಸಿವಾದ್ರೆ ಚಲೋ ಇರ್ತದೆ ಆವಾಗಿಂದ ಅವಾಗ ಉಣ್ಣಾಕಂತೇಳಿ. ಯಾವಾಗ ಬೇಕಂದಾಗ ಆರ್ಡ್ರ್ ಮಾಡ್ಬೋದು ಅಂಥೇಳಿ ಮಾಡಿಬಿಡ್ತಾರೆ. ಹಾಗಾಗಿ ನಾವು ಬಿಸಿದ ಮಾಡಾಕತ್ತೀವಿ ರೀ. ಬಿಸಿ ರೊಟ್ಟಿನೇ ಮಾಡ್ತೀವಲ್ರಿ. ಹಾಗಾಗಿ ಕೊಡಕ್ಕೆ ನಾವು ಒಬ್ಬೇಕಿನೇ ನೋಡ್ರಿ. ನಮ್ಮ ಮಗ ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗ್ತಾರೆ. ಇವರೆಲ್ಲ ಮಕ್ಕಳು ಸಣ್ಣ ಹುಡುಗ ಸ್ಕೂಲ್ಗೆ ಹೋಗ್ತಾನೆ ರೀ. ದೊಡ್ಡ ಮಗಳು ಆಕಿ ಕಾಲೇಜ್ಗೆ ಹೋಗ್ತಾಳ. ಹಾಗಾಗಿ ಮನ್ಯಾಗ ಅವರು ಯಾರು ಹೆಲ್ಪ್ ಮಾಡ್ಬೇಕಂದ್ರೆ ಆಗೋದಿಲ್ಲ ನೋಡ್ರಿ. ಅವ್ರ ಮನ್ಯಾಗ ಇದ್ರಂದ್ರೆ ಮತ್ತೆ ತಿರ್ಗಿ ಸಾಯಂಕಾಲ ಬರ್ತಾರೆ. ನಮ್ಮ ಮಕ್ಕಳದು ಅವ್ರು ಓದೋದು ಬರೆಯೋದು ಎಲ್ಲ ಇರ್ತದ್ರೆ ಅದ್ರಾಗ ಮತ್ತೆ ಬಿಜಿ ಆಗಿಬಿಟ್ಟಿರ್ತದೆ ರೀ. ಆಟ್ರಾಗ ಮತ್ತು ನಮ್ಮ ಮಗಳು ಸ್ವಲ್ಪ ರೊಟ್ಟಿ ಮಾಡೋಕೆ ಹೆಲ್ಪ್ ಮಾಡ್ತಾರೆ. ರೊಟ್ಟಿ ಮಾಡ್ತಿರ್ತಾಳೆ ನನಗೆ ಹಂಗೆ. ಮತ್ತು ಸಾಯಂಕಾಲ 6 ಗಂಟೆಲಿಂದ ಹೇಳ್ತಾರೆ ಮತ್ತು ರೊಟ್ಟಿ. ಅವಾಗ 6 ಗಂಟೆಲಿಂದ ರೊಟ್ಟಿ ಮಾಡ್ತಿದ್ರೆ ನಾವು ಹೋಗಿ ಕೊಟ್ಟು ಬಂದುಬಿಡ್ತೀನಿ ರೀ. ಮತ್ತು ನಮ್ಮ ಮನೆಯವ್ರೂ ಅದೇ ಕೆಲಸದಿಂದ ದಣದು ಬಂದಿರ್ತಾರೆ. ಅವ್ರಿಗೆ ಯಾಕೆ ಸುಮ್ಮನೆ ಇದು ಮಾಡೋದು ತಕ್ಷಣ ಅವರೆಲ್ಲ ಕೊಟ್ಟು ಬರ್ತೀವಿ ಅಂತಾರೆ. ಇರ್ಲಾಳ ಹಂಗೆ ಕೊಡ್ತೀನಿ ಅಂತೇಳಿ ಜಾಸ್ತಿ ದೂರನೂ ಹೋಗೋದಿಲ್ಲ ರೀ. ಇಲ್ಲೇ ಹತ್ತಿರದಾಗೆ ಅಪಾರ್ಟ್ಮೆಂಟ್ಗಳು ಇರ್ತಾವಲ್ರಿ. ಅಪಾರ್ಟ್ಮೆಂಟ್ಗೆ ಹೋಗಿ ಕೊಟ್ಟು ಬರ್ತೀನಿ ರೀ ನಾನು. ಈ ಕಡೆ ಲೋಕಲ್ದಾರಂತೂ ಯಾರೋ ಜಾಸ್ತಿ ತೆಲುಗುದವರು ಅದು ಅದಾರ ರೀ. ಅಪಾರ್ಟ್ಮೆಂಟ್ನಾಗ ಅಂದ್ರೆ ಕನ್ನಡದವ್ರು ಇರ್ತಾರೆ ನೋಡ್ರಿ. ನಮ್ಮ ಕಡೆದವರು ಈ ಥರ ಬಾಗಲಕೋಟೆ, ಬಿಜಾಪುರ, ಬೆಳಗಾವಿ ಅಂಥೇಳಿ ಈ ಕಡೆ ಎಲ್ಲ ನಮ್ಮ ಸೈಡ್ ಇರ್ತಾರಲ್ರಿ, ಅವರು ತೊಗೊತಾರೆ. ಹಾಗಾಗಿ ಒಂದೇ ಅಪಾರ್ಟ್ಮೆಂಟ್ನಾಗ ಒಂದು 7-8 ಮನೆ ಅದವ್ರೆ. ಅವರೇ ಜಾಸ್ತಿ ಆರ್ಡ್ರ್ ಹೇಳ್ತಾರೆ. ಮಧ್ಯಾಹ್ನ ಸಾಯಂಕಾಲ ಹಿಂಗೆ ಹೇಳ್ತಾರೆ. ಬೇರೆ ಎಲ್ಲಿ ಕಡೆನೂ ಹೇಳೇ ಇಲ್ರಿ ನಾವು. ಯಾಕಂದ್ರೆ ಹೇಳಿದ್ರೂ ಅಷ್ಟು ಒಮ್ಮೆ ಹೇಳಕತ್ತಂದ್ರೆ ಒಂದು ಬಿಸಿ ರೊಟ್ಟಿ ಒಂದೊಂದು 2-2 ತಾಸ್ನಾಗ 200-100 ರೊಟ್ಟಿ ಮಾಡೋಕೆ ಆಗೋದಿಲ್ಲ ರೀ ಒಬ್ಬರಿಗೆ. ಮಾಡ್ಬೋದು ಹಂಗೆ ಬಡ ಮಾಡಿ ಕೊಡ್ಬೋದು ರೀ. ಮಾಡಿಕೊಟ್ರೆ ಒಬ್ಬರು ಹಂಗೆ ಪ್ಯಾಕಿಂಗ್ ಮಾಡ್ಕೊಂಡು ತೊಗೊಂಡು ಹೋಗೋರು ಇರ್ಬೋದು ರೀ. ನಾವೇ ಒಬ್ಬರೇ ಎಲ್ಲ ಅಂದ್ರೆ ಆಗೋದಿಲ್ಲ ರೀ. ಹಾಗಾಗಿ ನಾನು ಸ್ಟಾರ್ಟಿಂಗ್ ನನಗೆಲ್ಲ ಸ್ವಲ್ಪ ಇದಾಗುತ್ತಾನ ರೂಢಿ ಆಗುತ್ತಾನ ಅಂತೇಳಿ ನಾನೇ ಸ್ವಲ್ಪ ಹೇಳಾಕತ್ತೀನಿ ರೀ. ಇಷ್ಟರಾಗೆ ಮನ್ಯಾನ ಕೆಲಸ ಮಾಡೋದು ಈ ಕೆಲಸ ಅಂತ ಜಾಸ್ತಿ ಆಗಿಬಿಡ್ತದೆ ರೀ. ಹಾಗಾಗಿ ಇಷ್ಟೇ ಮಾಡ್ಕೊಂಡು ಹೊಂಟೇರಿ. ಮತ್ತು ಮುಂದೆ ಜಾಸ್ತಿ ಇನ್ನೂ ಸ್ವಲ್ಪ ಹೇಳಬೇಕು. ಇನ್ನೊಂದು ಸ್ವಲ್ಪ ಗ್ರೂಪಿಗೆ ಹಾಕಿದ್ರೆ ಮತ್ತು ರೊಟ್ಟಿ ತೊಗೊಳಕ್ಕೆ ತುಂಬ ಮತ್ತು ಜನ ಹಾಕ್ಕಾರಂತೇಳಿ ಮಾಡಿದ್ರೆ ನನಗೊಬ್ಬರಿಂದ ಆಗೋದು ನೋಡ್ರಿ. ಯಾರು ಒಬ್ರು ನಮ್ಮ ಮನೆಯವ್ರು ಯಾರ ಕೆಲಸ ಬಿಟ್ಟು ಅವರು ಹೋಗಿ ಹಿಂಗೆ ಗಾಡಿ ಮ್ಯಾಗ ಹೋಗಿ ಸೈಕಲ್ ಮೋಟ್ರ್ ಮ್ಯಾಗ ಕೊಟ್ಟು ಬರ್ಬೋದು ರೀ. ಆರ್ಡ್ರ್ ಬಂದಂಗೆ ಅದ್ರಾಗ ಚಲೋ ಐತ್ರಿ. ಇಬ್ಬರದು ಪಗಾರ ತೆಗಿಬೋದು ರೀ. ಚಲೋ ಐತೆ ಚಲೋ ಇಲ್ಲ ಅನ್ನಂಗಿಲ್ಲ. ಯಾಕಂದ್ರೆ ಇಲ್ಲಿ ರೊಟ್ಟಿ ಸಿಗಂಗಿಲ್ಲ ರೀ. ಅದ್ರಾಗ 10 ರೂಪಾಯಿಗೊಂದು ರೊಟ್ಟಿ ನೋಡ್ರಿ. ರೊಟ್ಟಿ ಅಷ್ಟೇ ರೀ, ಪಲ್ಯ ಅದು ಏನಿಲ್ಲ ರೀ, ಬರೀ ರೊಟ್ಟಿ ರೀ.
ಅವ್ರ ಪಲ್ಯ ಮನ್ಯಾಗ ಮಾಡ್ಕೊತಾರೆ. ಬರೀ ರೊಟ್ಟಿ ಒಂದು ಒಬ್ಬೊಬ್ಬರು ಮನ್ಯಾಗ 15 ರೊಟ್ಟಿ 10 ರೊಟ್ಟಿ ಹಿಂಗೆ ಆರ್ಡ್ರ್ ಮಾಡಿಬಿಡ್ತಾರೆ. ಬರೀ ರೊಟ್ಟಿ ಅಷ್ಟೇ ನೋಡ್ರಿ, ಬೇರೆ ಏನಿಲ್ಲ. ಆದ್ರೆ ನಾವು ಇದು ನಮಗೆ ಸೋಡು ಇದ್ದಾಗ ಇದು ಶೇಂಗಾ ಚಟ್ನಿ, ಅದು ಚಟ್ನಿ ಪುಡಿ ಕೊಟ್ಟಿಟ್ಟಿರ್ತೀವಿ ಶೇಂಗಾದ ಹಿಂಡಿ, ಅದು ಬೇಕಂದ್ರೆ ಸಿಗ್ತದ್ರೆ ಅದನ್ನು ತೊಗೊಂಡು ಹೋಗ್ತಾರೆ. ಈಗ ಪಲ್ಯದ ಮಾಡೋದಲ್ರಿ, ಪಲ್ಯದ ಎಷ್ಟು ಮಂದಿ ಕೇಳ್ಯಾರ ಪಲ್ಯನೂ ಮಾಡ್ತೀರೇನ್ರಿ ಅಂತ. ಪಲ್ಯ ಮಾಡ್ತೀನಿ ರೀ. ಪಲ್ಯ ಮಾಡಕ್ಕೆ ಬರ್ತದಂದ್ರೆ ನಮ್ಮ ಟೈಮ್ ಸಿಗಂಗಿಲ್ಲ ರೀ. ಪಲ್ಯ ಪಲ್ಯನ ಮಾಡಿ ಅದನ್ನು ಪ್ಯಾಕಿಂಗ್ ಮಾಡ್ಕೋದು, ರೊಟ್ಟಿ ಮಾಡೋದು ಎಲ್ಲ ಭಾಳ ಹೈರಾಣ ಹಾಕಿದ್ರೆ ನನಗೆ ಹೋಗ್ಬೇಕಿಲ್ಲ ಆಗೋದಿಲ್ಲ ಅಂತೇಳಿ ಅಷ್ಟು ಮಾಡ್ಕೊತ ಹೊಂಟೀನಿ ನೋಡ್ರಿ. ಅದ್ರಾಗನೇ ಈಗ ಸ್ವಲ್ಪ ಇಡುವೆ ಅದು ಇದು ಶಾರ್ಟ್ ಅದು ಇದು ಏನರ ರೀಲ್ಸ್ ಮಾಡಿ ಹಾಕ್ತಿದ್ದೀರಿ, ಅದನ್ನು ಮಾಡಿ ಹಾಕೋದಾಗಲ್ಲಾಗ್ಯದ್ರಿ. ಇದನ್ನು ಈ ದೊಡ್ಡ ಇಡುವೆನೂ ಮಾಡಿ ಹಾಕೋದಾಗಲ್ಲಾಗ್ಯದ ನೋಡ್ರಿ. ಅದು ಏನಾರ ನಾನು ಏನಾರ ಕೆಲಸ ಮಾಡ್ತಿರ್ತೀನಿ, ಸದ್ಯ ಏನಾರ ಇಡುವೆ ಮಾಡ್ಬೇಕಂದ್ರೆ ನಾನೇ ಮಾಡ್ಕೊತ ಮಾಡ್ಬೇಕ್ರಿ. ಸ್ವಲ್ಪ ಯಾರು ಹಿಂಗೆ ಇಡುವೆ ಮಾಡೋರಿದ್ರೆ ಸ್ವಲ್ಪ ನನಗೆ ಅನುಕೂಲ ಆಕತ್ರಿ. ಹಾಗಾಗಿ ಅವರು ಬ್ಯುಸಿ ಇರ್ತಾರಲ್ರಿ, ಕೆಲ್ಸಕ್ಕೆ ಹೋಗೋರು, ಶಾಲೆಗೆ ಹೋಗೋರು, ಹಾಗಾಗಿ ಅವ್ರಿಗೆ ಯಾಕೆ ತೊಂದರೆ ಅಂತೇಳಿ ನನಗೆ ಎಷ್ಟು ಅಷ್ಟು ಮಾಡ್ಕೊತಾ ಹೊಂಟೀನಿ ನೋಡ್ರಿ. ವಿಡಿಯೋಸ್ ಯಾವಾಗಾರ ಒಂದು ವಾರದಾಗ 1-2 ಹಾಕ್ಬೇಕಂತ ಮಾಡೀನಿ ರೀ. ನೋಡ್ತೀನಿ ರೀ, ಮುಂದೆ ಹಾಕೋದಾದ್ರೆ ಹಾಕ್ತೀನಿ ರೀ. ಹಾಗಾಗಿ ಹಿಂಗೆ ಇದೆ ನೋಡ್ರಿ. ಇದಕ್ಕೋಸ್ಕರನೇ ಸ್ವಲ್ಪ ವಿಡಿಯೋ ಮಾಡೋದಾಗಿಲ್ಲ. ಈಗ ಮುಂಜಾನೆ ಹಿಡಿದು ಇಷ್ಟು ಕೆಲಸ ಹಾಕಿದ್ರೆ ಮತ್ತೀಗ 10:30ಲಿಂದನ ರೊಟ್ಟಿ ಮಾಡೋಕೆ ಸ್ಟಾರ್ಟ್ ಮಾಡಿ ನೋಡ್ರಿ. ರೊಟ್ಟಿ ಮಾಡಿ ಇಟ್ಟತನ ಎಲ್ಲ ಕೊಟ್ಟು ಈಗ ನೋಡ್ರಿ 1:30-2 ಹಾಕೊಂಡವ್ರಿ. ಈಗ ಸ್ವಲ್ಪ ಕೂತೀನಿ ತಣ್ಣಗ್ರೆ ಸ್ವಲ್ಪ ಹೊಚ್ಕೊಂಡು ಕೂತ್ಬಿಟ್ಟಿದ್ದೆ ನಾನು. ಇಲ್ಲೇ ಹಿಡ್ತಾನ ಹೊಚ್ಕೊಂಡು ಕೂತು ಸ್ವಲ್ಪ ಇಡುವೆರ ಮಾಡಿರಿ ತಂದ್ಕೊಂಡು ಹಂಗೆ ಇಡುವೆ ಸ್ಟಾರ್ಟ್ ಮಾಡಿ ಇಡುವೆ ಮಾಡತ್ತೀನಿ ನೋಡ್ರಿ. ಒಂದೆರಡು ಮಾತು ಹೇಳ್ಬೇಕಂತೇಳಿ 2 ಮಾತು ಅಲ್ಲಿಡ್ರಿ, ಜಾಸ್ತಿ ಅದು ಏನು ಮಾಡ್ತೀರಿ. ಹಿಂಗದ ನೋಡ್ರಿ. ಯಾರು ಇನ್ನೊಂದು ಒಬ್ರಿಬ್ರು ಸ್ವಲ್ಪ ಹೆಲ್ಪ್ ಮಾಡೋರಿರ್ಬೇಕು ರೀ ಮನ್ಯಾಗ. ರೊಟ್ಟಿ ಮಾಡೋದು, ಸ್ವಲ್ಪ ಕೊಡೋದು, ಈ ಥರ ಒಬ್ಬರು ರೊಟ್ಟಿ ಬಡಿಯೋರು, ಒಬ್ಬರು ಸುಡೋರು ಆಗ್ಬೇಕಾದತ್ರ. ಎಷ್ಟು ಆರ್ಡ್ರ್ ಬಂದರೂ ಪರವಾಗಿಲ್ಲ ರೀ, ಬಡ ಕೆಲಸ ಆಗ್ತದ್ರೆ ಒಬ್ರು ಕೊಡೋರು ಇರಬೇಕು. 3 ಮಂದಿಯಾರ ಬೇಕು ನೋಡ್ರಿ. 3 ಜನ ಆದ್ರೆ ಚಲೋ ಆಕತ್ರಿ. ಒಬ್ಬರು ಡೆಲಿವರಿ ಬಂದ್ರೆ ಮಾಡಕ್ಕೆ ಕೊಟ್ಟು ಬರ್ಬೋದು ರೀ. ಇಬ್ರು ಏನಾದ್ರು ರೊಟ್ಟಿ ಮಾಡೋಕೆ ಅನುಕೂಲ ಆಗ್ತದೆ ನೋಡ್ರಿ. ಒಬ್ಬರಿಗೆ ಭಾಳ ಕಷ್ಟ ಆಕದ, ಹಂಗತ್ತೇಳಿ ನನಗೆ ಎಷ್ಟು ಆಕದ ಅಷ್ಟೇ ಮಾಡಾಕ್ತೀನಿ ರೀ. ಆದರೂ ಪರವಾಗಿಲ್ಲ ರೀ. ಇದು ರೊಟ್ಟಿದಂತರೂ ಚಲೋ ಆಗ್ತದ್ರಿ. ಇದು ರೊಟ್ಟಿದ ಬಿಸ್ನೆಸ್ ಭಾರಿ ಚಲೋ ಆಕ್ಕದ್ರಿ. ಈ ಥರ ಮಾಡ್ಬೋದು ನೋಡ್ರಿ. ಯಾರು ಮನೆಯಾಗಿರೋರು, ಇಲ್ಲಿ ಬೆಂಗ್ಳೂರಾಗಿರೋರು, ಈ ಥರ ನಿಮ್ಗೆ ಅನುಕೂಲ ರೊಟ್ಟಿ ಮಾಡೋಕೆ ಬರೋರು ಆರಾಮಾಗಿ ಮಾಡ್ಬೋದು ನೋಡ್ರಿ. ಸಾಕು ನಿಮ್ಗೆ ದಿನ ಒಂದು 50 ರೊಟ್ಟಿ ಕೊಟ್ರು ಅದ್ರಾಗ ಏನೋ ಕೆಲಸ ಮಾಡ್ಲಾರ್ದ ಮನೆಯಾಗಿರೋರು ಒಂದು 50 ರೊಟ್ಟಿ ಮಾಡಿ ಕೊಟ್ರು ಅದ್ರಾಗ 500 ರೂಪಾಯಿ ಆಗ್ತದೆ 50 ರೊಟ್ಟಿಗೆ. ಅದ್ರಾಗ ಹಿಟ್ಟಿಂದು ಅದು ಇದು ಎಲ್ಲ ಹಿಟ್ಟಿಂದ ತೆಗೆದು ಒಂದು 150 ರೂಪಾಯಿ ತೆಗೆದ್ರು ಒಂದು ಉಳಿತದ್ರೆ 300-200 ತೆಗೆದ್ರು 300 ರೂಪಾಯಿ ಉಳಿತದ್ರೆ, ಇಲ್ಲ 300-400 ಹಿಂಗೆ ಉಳಿತದ್ರೆ ಆರಾಮಾಗಿ ಮಾಡ್ಬೋದು ನೋಡ್ರಿ. ನಿಮ್ಮ ಹತ್ತಿರದಲ್ಲಿ ಜಾಸ್ತಿ ಅಪಾರ್ಟ್ಮೆಂಟ್ಗಳು ಕನ್ನಡದವರು ಇದ್ರೆ ಈ ಥರ ರೊಟ್ಟಿ ಸಿಗ್ಲಾರ್ದು ಏರಿಯಾ ಇದ್ರೆ ಆರಾಮಾಗಿ ಮಾಡಿಕೊಡ್ಬೋದು ನೋಡ್ರಿ. ಚಲೋ ಆಗ್ತದ್ರಿ. ಹಾಗಾಗಿ ನಾನು ಏನು ಮಾಡ್ಬೇಕಪ್ಪ ಮನೆಯಾಗೆ ಇದ್ದು ಯಾವ ಥರ ಮಾಡಿದ್ರೆ ಹೆಂಗೆ ಅಕ್ಕದ, ಏನು ಬಿಸ್ನೆಸ್ ಮಾಡ್ಬೋದು, ಹೆಂಗೆ ಅಂಗಡಿಗಳಂದ್ರೆ ಅಂಗಡಿದು ಬಾಡಿಗೆ ಕೊಡಬೇಕು, ಕರೆಂಟ್ ಬಿಲ್ ಕೊಡಬೇಕು, ಎಲ್ಲ ಮಾಡಬೇಕು ಅಂದ್ಕೊಂಡು ಮನೆಯಾಗೆ ಇದ್ದು ಏನು ಇವಾಗ ನೋಡ್ರಿ ಎಷ್ಟು ಜಾಸ್ತಿ ಜನ ಮನ್ಯಾಗ ಮಾಡಿ ಹೊರಗಡೆ ಹೋಗಿ ಕೊಟ್ಟು ಬಂದೇ ಲಾಭ ಮಾಡ್ಕೊತಾರೆ. ನಾವು ಏನಾರ ಒಂದು ಸಿಗ್ಲಾರ್ದು ಈ ಥರ ಜಾಸ್ತಿ ಈ ಕಡೆ ಎಲ್ಲ ಅದು ಇದು ಎಲ್ಲ ಊಟದಂತ್ರ ಜಾಸ್ತಿ ಸಿಗ್ತದೆ ಬಿಡ್ರಿ. ಮುದ್ದೆ, ಅನ್ನ, ಸಾರು, ಚಪಾತಿನೂ ಮಾಡ್ತಾರೆ ಸ್ವಲ್ಪ ಕಡಿಮೆನೇ. ಪರೋಟ ಅದು ಇದು ಎಗ್ ರೈಸ್ ಅಂಥದ್ದು ಭಾಳ ಮಾಡ್ತಾರೆ. ನಮ್ಮ ಕಡೆ ಗತ್ಲೆ ಈ ರೊಟ್ಟಿ ಸಿಗೋದು ನೋಡ್ರಿ. ಹಾಗಾಗಿ ನಾವು ರೊಟ್ಟಿ ಮಾಡಿಕೊಂಡು ಈ ಥರ ಗ್ರೂಪಿಗೆ ಅದು ಹಾಕಿ ಮಾಡಾಕತ್ತೀವಿ ನೋಡ್ರಿ. ಚಲೋದು ಆಗ್ತದ್ರಿ. ಪರವಾಗಿಲ್ಲ. ಇದು ಅಂತೂ ಭಾಳ ಚಲೋ ಆಗ್ತದ್ರಿ. ನಾವು ಸ್ವಲ್ಪ ಆ ಕಡೆ ಹೇಳ್ಬೇಕು ರೀ. ಏನಾದ್ರು ಹಿಂಗೆ ಕಾರ್ಡ್ ಇದು ಮಾಡ್ತಾರಲ್ರಿ, ಅದು ಮಾಡ್ಯಾರ ಹಿಂಗೇನಾರು ಮಾಡಿದ್ರೆ ಭಾಳ ಮಂದಿ ಹೇಳ್ತಾರೆ. ಒಂದು ಸತಿ ರೊಟ್ಟಿ ಹೇಳಿದಾರಂತೂ ನೆಕ್ಸ್ಟ್ ರೊಟ್ಟಿ ಡೈಲಿ ಹೇಳ್ತಾರೆ ರೀ ಅವರು. ನಾನೇ ಭಾಳ ನನ್ನ ಕಡೆ ಮಾಡೋದು ಆಲಾರಕ್ಕೆ ಸುಮ್ಮನೆ ನನಗಷ್ಟೇ ಸಾಕು ಇದನ್ನೇ ಮಾಡ್ಕೊಂಡು ಇಷ್ಟು ಸಾಕತ್ತೇಳಿ ಮಾಡಾಕತ್ತೀನಿ ರೀ. ಹಂಗೇನಾರು ಇದನ್ನೇ ಮಾಡಬೇಕು ಅಂತ ಅಂದ್ಕೊಂಡ್ರೆ ಇನ್ನೂ ಸ್ವಲ್ಪ ಆ ಕಡೆ ಈ ಕಡೆ ಹೇಳಿ ನಮ್ಮ ಮನೆಯವ್ರಿಗೆ ಒಬ್ಬರಿಗೆ ಕೆಲಸ ಬಿಡಿಸಿ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ನೋಡ್ರಿ. ಭಾಳ ಚಲೋ ಅದ್ರಿ. ಹಾಗಾಗಿ ಇದನ್ನು ನಿಮ್ಮ ಜೋಡಿ ಶೇರ್ ಮಾಡ್ಕೋಬೇಕಂತೇಳಿ ವಿಡಿಯೋ ಮಾಡಿದ್ದೀನಿ ನೋಡ್ರಿ. ಯಾರಾದರೂ ಈ ಥರ ಮಾಡೋದಿದ್ರೆ ಮಾಡ್ಬೋದು ನೋಡ್ರಿ. ನಿಮ್ಮ ಮನ್ಯಾಗ ಈ ಥರ ಮನೆಯಾಗೆ ಇದ್ದು ಮಾಡ್ಕೋಬೋದು. ಸ್ವಲ್ಪ ಹತ್ತಿರದಲ್ಲಿದ್ರೆ ನೀವೇ ಹೋಗಿ ಕೊಟ್ಟು ಬರ್ಬೋದು ರೀ. ನಿಮ್ಮ ಮನೆಯವ್ರ ಕೆಲ್ಸಕ್ಕೆ ಹೋದ್ರೆ ನೀವೇ ಕೊಟ್ಟು ಬಂದ್ರೂ ನಿಮ್ಗೆ ಉಳಿತದ ನೋಡ್ರಿ. ಬರೀ ಏನು ಇಲ್ಲ ಒಂದು 20 ರೊಟ್ಟಿನೇ ಮಾಡಿದ್ರೆ ಸಾಕು. ನಿಮ್ಮ ದಿನ 100 ಅಂದ್ರೆ ತಿಂಗಳಿಗೆ 300 ರೂಪಾಯಿ ಆಗ್ತದ.
ಈ ಥರ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ನೋಡಿರಿ. ಅದಕ್ಕೆ ಇದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ರೀ ಫ್ರೆಂಡ್ಸ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ.